ನಮಸ್ತೆ ಸ್ನೇಹಿತರೆ, ಮಿಸ್ಟ್ರಿ ಡಿವೈನ್ ವಿತ್ ಅನು ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸೊ ನಿಮ್ಮ ಮಕ್ಕಳು ಸ್ಕೂಲಲ್ಲೆಲ್ಲ ತುಂಬ ಹಿಂದೆ ಉಳಿದಿದ್ದೀರಾ ಓದೋದ್ರಲ್ಲಿ. ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಚೆನ್ನಾಗಿರ್ತಾರೆ, ಬಟ್ ಓದೋದ್ರಲ್ಲಿ ತುಂಬ ಹಿಂದೆ ಇರ್ತಾರೆ. ಮತ್ತು ಚುರುಕಾಗಿರ್ತಾರೆ, ಬಟ್ ನೆನಪಿನ ಶಕ್ತಿ ತುಂಬ ಕಮ್ಮಿ ಇರುತ್ತೆ. ಸೊ ಯಾವ ರೀತಿ ಇವರನ್ನು ಸರಿ ಮಾಡೋದು? ಎಷ್ಟೆಲ್ಲ ಪೂಜೆ ಮಾಡಿಸಿರ್ತೀರಾ, ಎಷ್ಟು ಟ್ಯೂಷನ್ಗಳು ಹಾಕಿರ್ತೀರಾ, ಎಲ್ಲ ರೀತಿ ಮಾಡಿದ್ರೂ ಕೂಡ ಇವ್ರನ್ನ ನೀವು ಕಂಟ್ರೋಲ್ ಮಾಡೋದಾಗಲಿ ಅಥವಾ ಇವರ ವಿದ್ಯಾಭ್ಯಾಸನ ಮುಂದುವರ್ಸೋದಾಗಲಿ ತುಂಬ ಕಷ್ಟ ಅನ್ನಿಸ್ತಾ ಇದೆಯಾ? ಸೊ ನಾನು ಚಿಕ್ಕ ರೆಮಿಡಿ ಹೇಳ್ಕೊಡ್ತೀನಿ, ಅದನ್ನು ನೀವು ಟ್ರೈ ಮಾಡಿ. ನಿಮ್ಮ ಮಕ್ಕಳು ಡೇ ಬೈ ಡೇ ಯಾವ ರೀತಿ ಎಲ್ಲ ತುಂಬ ಎಷ್ಟು ಬೇಗ ಅವರ ಮೆಮೊರಿ ಪವರು ಜಾಸ್ತಿ ಆಗುತ್ತೆ, ಪ್ಲಸ್ ಅವ್ರ ವಿದ್ಯೆಯಲ್ಲಿ ಎಷ್ಟು ಬೇಗನೆ ಗ್ರೋತ್ ಆಗ್ತಾರೆ ಅನ್ನೋದನ್ನು ನೋಡ್ತಾ ಹೋಗಿ. ಈ ಸ್ವಿಚ್ ವರ್ಡ್ಸ್ ತಮಾಷೆ ಅಲ್ಲ, ಇದು ಹೀಲಿಂಗು ತಮಾಷೆದಲ್ಲ, ಸೀರಿಯಸ್ ಆಗಿ ತೊಗೊಂಡು ಮಾಡಿ. ಸೀರಿಯಸ್ ಆಗಿ ತೊಗೊಂಡು ಮಾಡಿದಾಗಷ್ಟೇ ಇದ್ರ ಪವರ್ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಜಸ್ಟ್ ಒಂದು ಚಿಕ್ಕ ರೆಮಿಡಿ ನೀವು ಪೇರೆಂಟ್ಸ್ ಮಾಡಬೇಕಾದನ್ನ, ಯಾಕೆಂದರೆ ಮಕ್ಳ ಕೈ ಕೊಟ್ಟರೆ ಮಾಡೋದು ತುಂಬ ಕಷ್ಟ ಆಗುತ್ತೆ ಅವ್ರಿಗೆ. ಸೊ ಇದನ್ನೆಲ್ಲ ಮಾಡಿ ಅವರು ಇದು ಮಾಡೋದಕ್ಕಾಗಲ್ಲ, ಯಾಕೆಂದರೆ ಡೆಡಿಕೇಶನ್ ಇರಬೇಕು. ಸೊ ನೀವು ಗಂಡ ಆದರೂ ಮಾಡ್ಬೋದು ಅಥವಾ ಹೆಂಡತಿ ಆದರೂ ಮಾಡ್ಬೋದು, ಯಾಕೆಂದರೆ ಇದನ್ನು ಮಿನಿಮಮ್ 5 ಮಿನಿಟ್ಸ್ ಮಾಡಬೇಕಾಗತ್ತೆ. ಮ್ಯಾಕ್ಸಿಮಮ್ ನೀವು 10 to 15 ಮಿನಿಟ್ಸ್ ಮಾಡ್ಬೋದು. ಇದು ಕೌಂಟ್ಲೆಸ್ ಇರುತ್ತೆ. ಇದಕ್ಕೆ ನಿಮಗೆ ಏನೆಲ್ಲ ಸಾಮಗ್ರಿ ಬೇಕಾಗತ್ತೆ ಅಂತ ಹೇಳಿದ್ರೆ, ಒಂದು ಜೇನುತುಪ್ಪ ಬೇಕು. ಅದು ಗಾಜಿನ ಡಬ್ಬದಲ್ಲಿ ಆಗಿರಬೇಕು. ಪ್ಯೂರ್ ಜೇನುತುಪ್ಪ ಆದರೆ ತುಂಬ ಒಳ್ಳೆಯದು. ಈಗಿಂದೆಲ್ಲ ಗೊತ್ತಲ್ಲ ನಿಮಗೆ, ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೆ ಅಂತ ಅಂದ್ಬಿಟ್ಟು. ಸೊ ನೀವು ಕೆಮಿಕಲ್ ಆದಷ್ಟು ಕಮ್ಮಿ ತೊಗೊಳ್ಳಿ, ಆದಷ್ಟು ಪ್ಯೂರ್ ಜೇನುತುಪ್ಪಗಳು ತೊಗೊಳಕ್ಕೆ ಟ್ರೈ ಮಾಡಿ. ಅಂಗಡೀಲಿ ಸಿಗುತ್ತೆ ಅಂತ ನಂಗೆ ಅದು ಶೋರ್ ಇಲ್ಲ, ಟ್ರೈ ಮಾಡಿ, ಆದಷ್ಟು ಟ್ರೈ ಮಾಡಿ. ಸಿಕ್ಕಲಿಲ್ಲ ಅಂದರೆ ಏನು ಮಾಡೋದಕ್ಕಾಗಲ್ಲ, ಇರೋದನ್ನೇ ನೀವು ಯೂಸ್ ಮಾಡಿ. ಓಕೆ, ಸೊ ಅದನ್ನು ನೀವು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಗಾಜಿನಲ್ಲಿ ನೀವು ಅದನ್ನು ಹಾಕೋಬೇಕು. ಆ್ಯಕ್ಚುಲಿ ಅಂಗಡಿಲಿ ತೊಗೊಂಡ್ರೆ ಅದು ಗಾಜಿನಲ್ಲೇ ಬರುತ್ತೆ ಅಂತ ಅಂದ್ಕೊತೀನಿ ಜೇನುತುಪ್ಪ. ಸೊ ಜೇನುತುಪ್ಪನ ಎಡಗೈಯಲ್ಲಿ ಇಟ್ಕೊಳ್ಳಿ. ಫಸ್ಟು ನೀವು ಸಂಕಲ್ಪ ಮಾಡ್ಕೊಳ್ಳಿ ಗಣಪತಿಗೆ. ಸೊ ಗೊತ್ತಿದೆ ಅಲ್ವಾ, ನನ್ನ ಮಗ ತುಂಬ ಚೆನ್ನಾಗಿ ಓದ್ಲಪ್ಪ, ಅವನ ಮೆಮೊರಿ ಶಕ್ತಿ ಜಾಸ್ತಿ ಆಗಲಿ, ಅವನು ಎಲ್ಲದರಲ್ಲೂ ಆ್ಯಕ್ಟಿವಿಟೀಸಲ್ಲೂ ಚೆನ್ನಾಗಿ ಆಗಲಿ, ಅವನ ವಿದ್ಯಾಭ್ಯಾಸ, ಯಾಕೆಂದರೆ ವಿದ್ಯಾ ಗಣಪತಿ ಅಲ್ವಾ, ಅವನು ಕೊಡಬೇಕಲ್ವ ಅದು ವಿದ್ಯೆನ. ಸೊ ವಿದ್ಯಾಭ್ಯಾಸ ಚೆನ್ನಾಗಿ ಆಗ್ಲಪ್ಪ ಅಂತ ಅಂದ್ಬಿಟ್ಟು ಫಸ್ಟು ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಸಂಕಲ್ಪ ಮಾಡಿಕೊಂಡು ನೀವು ಆ ಜೇನುತುಪ್ಪದ ಬಾಟ್ಲನ್ನು, ಗಾಜಿನ ಬಾಟ್ಲನ್ನು ಈ ರೀತಿ ಇಟ್ಕೊಳ್ಳಿ. ಇಲ್ಲಿ ನಾನು ಹಿಂಗೆ ಕಾಣಿಸ್ತಾ ಇಲ್ಲ ವಿಡಿಯೋದಲ್ಲಿ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ನಿಮ್ಮ ಎದೆ ಆಳಕ್ಕೆ ಇಟ್ಕೊಳ್ಳಿ ಸಾಕು. ಸೊ ಈ ಬಲಗೈನ ಅದ್ರ ಮೇಲೆ ಮುಚ್ಕೋಬೇಕು. ಸೊ ಹೀಗೆ ಒಂದು 5 ಮಿನಿಟ್ಸು ಹೈಗ್ರೀವ 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 ಅಂತ ಅಂದ್ಬಿಟ್ಟು ಕಣ್ಣು ಮುಚ್ಕೊಂಡು ಒಂದು 5 ನಿಮಿಷ ಕಂಟಿನ್ಯೂಸ್ಲಿ ಜಪ ಮಾಡಿ. ಇಷ್ಟೇ ಇದು ಬರಬೇಕು ಅಂತ ಏನಿಲ್ಲ. ಸೊ ಮೋರ್ ದೆನ್ 5 ಮಿನಿಟ್ಸ್ ಎಷ್ಟು ಟೈಮ್ವರೆಗೂ ನಿಮಗೆ ತೊಗೊಳ್ಳಿ, ತೊಂದರೆ ಇಲ್ಲ. ಅಕಸ್ಮಾತ್ ನಿಮಗೆ ಪರವಾಗಿಲ್ಲ, ನಾನು ಒಂದು 10 to 15 ಮಿನಿಟ್ಸ್ ಮಾಡೋಷ್ಟು ನಾನು ಇದ್ದೀನಿ ಅಂತ ಹೇಳಿದ್ರೆ ಖಂಡಿತ ಮಾಡಿ. ಯಾಕೆಂದರೆ ಹೀಲಿಂಗ್ ಅನ್ನೋದು ತಮಾಷೆ ಅಲ್ಲ, ಪವರ್ ಅದು. ಆ ಪವರ್ ಬಂತು ಅಂತ ಹೇಳಿದ್ರೆ ಏನು ಬೇಕಾದ್ರೂ ನಾವು ಲೈಫಲ್ಲಿ ಅಚೀವ್ ಮಾಡುವಂಥದ್ದು ಇರ್ತದೆ. ಇದನ್ನು ಮಕ್ಕಳಿಗೆ ಹೇಳೋದು ತುಂಬ ಕಷ್ಟ. ಈ ದೊಡ್ಡ ಮಕ್ಕಳಾದರೆ 7th 8th ಮಕ್ಕಳಾದರೆ ಅವರೇ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಅವ್ರ ಕೈಯಲ್ಲೇ ಮಾಡಿಸಿ. ಸಪೋಸ್ ಇನ್ನು ಚಿಕ್ಕ ಮಕ್ಕಳು ಇರ್ತವೆ, ಈ ಪಾಪ LKG UKG ಪಾಸ್ ಆಗಿರ್ತವೆ, 1ನೇ ಕ್ಲಾಸ್ ಮಕ್ಕಳು ಇರ್ತವೆ, ಅವ್ರಿಗೆ ಮಾಡೋಕ್ಕಾಗಲ್ಲ ಅಂದಾಗ ಅದನ್ನು ತಂದೆ ತಾಯಿ ಮಾಡ್ಬೋದು. ಸೊ ಕ್ವಾಂಟಿಟಿ ಇಷ್ಟೇ ತೊಗೊಳ್ಬೇಕು ಅಂತ ಏನಿಲ್ಲ, ಕ್ವಾಂಟಿಟಿ ಎಷ್ಟು ಬೇಕಾದರೂ ತೊಗೊಳ್ಳಿ. ಒಂದು ಬಾಟಲ್ಲು ಅಥವಾ ಸ್ವಲ್ಪ ಒಂದು 1/4 kg 100 ಗ್ರಾಮು ನಿಮ್ಮ ಕೈಯಲ್ಲಿ ಶಕ್ತಿ ಅನುಸಾರ ತೊಗೊಳ್ಬೋದು. ತೊಗೊಂಡ್ಬಿಟ್ಟು ನೀವು ಅದನ್ನು ಈ ಹೈಗ್ರೀವ 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 ಅಂತ ಅಂದ್ಬಿಟ್ಟು ಜಸ್ಟ್ ಅದರೊಳಗಡೆ ಬುಕ್ಕು ಫ್ಲೋ ಆಗೋ ಥರ ನೆನಪಿಸ್ಕೊಳ್ಳಿ. ಬುಕ್ ಅದರೊಳಗಡೆ ಅಕ್ಷರಗಳೆಲ್ಲ ಅದರೊಳಗಡೆ ಬರ್ತಾ ಇದೆ ಅನ್ನೋ ಥರ ಮಾಡ್ಕೊಳ್ತಾ ಹೋಗಿ, ಅದನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ಬೇಕು. ಸೊ ಮಾಡಿಕೊಂಡಾಗ ಆ ಎಲ್ಲ ಅಕ್ಷರಗಳು ಅದರೊಳಗಡೆ ತುಂಬ್ತಾ ಇದೆ ಅಂತ ಜೇನುತುಪ್ಪದೊಳಗಡೆ, ಸರಿನಾ? ಆ ರೀತಿ ಮಾಡ್ಕೊಳ್ಳಿ. ಮಾಡಿಕೊಂಡು ನೀವು ಪ್ರತಿದಿನ ಬೆಳಗ್ಗೆ ಅವರು ಬಾಯಿನ ತೊಳಿಬೇಕು. ಸೊ ಹಾಗೆ ದಯವಿಟ್ಟು ತಿನ್ನಿಸ್ಬೇಡಿ. ಕಾಫಿ, ಟೀ, ಹಾಲು ಏನೇನು ಕೊಡ್ತಿರ್ತೀರಲ್ಲ ಮಕ್ಕಳಿಗೆ,
ಸೊ ಅದನ್ನು ಕೊಡೋದಕ್ಕಿಂತ ಮುಂಚೆ ಇದನ್ನು ಒಂದು ಅರ್ಧ ಸ್ಪೂನ್ ಸಾಕು, ಜಾಸ್ತಿ ಏನು ಅವಶ್ಯಕತೆ ಇಲ್ಲ. ಇಲ್ಲಾಂದರೆ 2 ಬೆಟ್ಟುಗಳು ಹಿಂಗೆ ತೊಗೊಂಡಾಗ ಎಷ್ಟು ಸಿಗುತ್ತೆ ಅಷ್ಟು ತಗೊಳ್ಳಿ. ನಾಲ್ಗೆಗೆ ಅದನ್ನು ಈ ರೀತಿ ಮಾಡಿ, ಅಂದರೆ ನಾಲ್ಗೆಯಲ್ಲಿ ಅವನು ಚೀಪಬೇಕು. ನಾಲ್ಗೆನ ಒಂದು ಸಲ ಆ ಜೇನುತುಪ್ಪ ಪೂರ್ತಿ ಆ ನಾಲ್ಗೆ ಮೇಲೆ ಹಾಕ್ಕೋಬೇಕು ಅವನು. ಅಂದರೆ ಹಿಂಗೆ ಹಾಕ್ಕೊಂಡು ಒಂದೊಂದು ಮಕ್ಕಳು ಸ್ಪೂನ್ ಇಟ್ಕೊಂಡು ಮೇಲ್ಗಡೆಯಿಂದ ನುಂಗ್ಬಿಡ್ತಾರೆ. ಆ ಥರ ಮಾಡಬೇಡಿ. ಆ ನಾಲ್ಗೆಗೆ ಸವರ್ಬಿಟ್ಟು ಒಂದು 2-3 ಮಿನಿಟ್ 2-3 ಸೆಕೆಂಡ್ಸ್, ಸಾರಿ ಮಿನಿಟ್ಸ್ ಅಲ್ಲ, ಅಷ್ಟೊತ್ತು ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಗೊತ್ತು. 2-3 ಸೆಕೆಂಡ್ಸ್ 5 ಸೆಕೆಂಡ್ಸ್ನ ಅದು ನಾಲ್ಗೆ ಪೂರ್ತಿ ಆಗಬೇಕು, ಪೂರ್ತಿ ಅದು ವೆಟ್ ಆಗಬೇಕು. ಅದಾದಮೇಲೆ ನುಂಗೋದಕ್ಕೆ ಹೇಳಿ. ಸೊ ಅದನ್ನು ಪ್ರತಿನಿತ್ಯ ಮಾಡಬೇಕು. ಪ್ರತಿದಿನ ಮಾಡಿದಾಗ ಆ ಶಕ್ತಿ, ಆ ಪವರು, ಸೊ ಅವನಿಗೆ ಮೆಮೊರೀಸ್ನ ಇಂಪ್ರೂವ್ ಮಾಡುತ್ತೆ. ಯಾಕೆಂದರೆ ನಾವು ಅದಕ್ಕೆ ಹೀಲ್ ಮಾಡಿರ್ತೀವಲ್ವ. ಹೀಲ್ ಮಾಡಿರೋದ್ರಿಂದ ಮಕ್ಕಳು ಮೈಂಡಲ್ಲಿ ಚೆನ್ನಾಗಿ ಇಟ್ಕೊಬೇಕಲ್ವ ಓದಿರೋದನ್ನೆಲ್ಲ. ಸೊ ಅದಕ್ಕೋಸ್ಕರ ನೀವು ಆ ರೀತಿ ಮಾಡ್ತಾ ಹೋಗಿ. ಅದು ಕಂಪ್ಲೀಟ್ ಆಗ್ತಾಯಿದೆ, ಇನ್ನೇನು ಜೇನುತುಪ್ಪ ಮುಗಿತಾ ಇದೆ ಅಂದಾಗ ಮತ್ತೆ ಸೇಮ್ ಪ್ರೋಸೆಸ್ನ ಇದು ಮಾಡಿ, ಹೈಗ್ರೀವ ಅಂತ ಹೇಳ್ಕೊಳ್ಳಿ. ಸೊ ಮತ್ತೆ ಇದನ್ನು ಇದು ಮಾಡಿ. ನೀವು ಮಾರ್ನಿಂಗ್ ಮಾಡಿದ್ರೆ ತುಂಬ ಒಳ್ಳೆಯದು. ಬಟ್ ಮಾರ್ನಿಂಗ್ ನಿಮಗೆ ಇದು ಮಂತ್ರಗಳಾಗಲಿ ಯೂಸ್ ಮಾಡೋಕ್ಕಾಗಿಲ್ಲ, ಕೆಲಸ ಜಾಸ್ತಿ ಇದೆ ಅಂತ ಹೇಳಿದ್ರೆ ಸಂಧ್ಯಾಕಾಲದಲ್ಲಿ ಸಹ ಮಾಡ್ಬೋದು. ಸಂಧ್ಯಾಕಾಲ ಅಂದರೆ ಸೂರ್ಯ ಮುಳುಗೋ ಟೈಮ್, ಅಂದರೆ ಮುಳುಗೋದೊಂದು 20 ನಿಮಿಷ ಇರುತ್ತೆ ಅಂತ ಹೇಳಿದಾಗ ತುಂಬ ಪವರ್ಫುಲ್ ಟೈಮ್ ಅದು. ಅದನ್ನು ನಾವು ಏನೇ ಅಂದ್ಕೊಂಡ್ರೂ ಕೂಡ ಆಗುವಂಥ ಸಮಯ ಅದು. ಅದರೊಳಗಡೆ ನೀವು ಹೀಲ್ ಮಾಡಿದ್ರೆ ಬಹಳ ಅಂದರೆ ಬಹಳ ಒಳ್ಳೆಯದು. ಇಲ್ಲಾಂದರೆ ಬೆಳಗ್ಗೆ 5:30ಗೆ ಯಾರನ್ನ ಎದ್ದೇಳೋ ಅಭ್ಯಾಸ ಇರೋ ಪೇರೆಂಟ್ಸ್ ಇದ್ದರೆ, ಮಕ್ಕಳಿದ್ರೆ ದಯವಿಟ್ಟು 5:30ಲೇ ಇದನ್ನು ಮಾಡಿ, ಹೀಲ್ ಮಾಡಿ. ಆಮೇಲೆ ನೀವೇ ನೋಡ್ತೀರಾ, ನೀವೇ ಹೇಳ್ತೀರಾ, ಒಂದು 15 ಡೇಸ್ 20 ಡೇಸ್ ಆಗ್ತಾ ಇದ್ದಂಗೆ ನಿಮ್ಮ ಮೆಮೊರಿ ಪವರ್ಸ್ ಯಾವ ರೀತಿ ನಿಮಗಿದೆ ಅನ್ನೋದನ್ನು ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ. ಹೌದು ಮ್ಯಾಮ್, ನೀವು ಹೇಳಿದ ನಿಜ. ಸೊ ನನ್ನ ಮಕ್ಕಳದು ಮೆಮೊರಿ ಪವರ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಇದೇ ಥರ ಹೆಚ್ಚಿನ ಮಾಹಿತಿಗೋಸ್ಕರ ನನ್ನನ್ನು ಫಾಲೋ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬಟ್ ಪೂರ್ತಿ ವಿಡಿಯೋ ನೋಡಿ ರೆಮಿಡೀಸ್ ಮಾಡಿ. ಅರ್ಧಂಬರ್ಧ ವಿಡಿಯೋದಲ್ಲಿ ದಯವಿಟ್ಟು ರೆಮಿಡೀಸ್ ಮಾಡಬೇಡಿ. ಯಾಕೆಂದರೆ ಇದು ಹೀಲ್ ಮಾಡ್ತಾ ಇದ್ದೀರಾ ನೀವು. ಹೀಲ್ ಮಾಡೋದ್ರಲ್ಲಿ ಏನೇ ಒಂಚೂರು ಹೆಚ್ಚು ಕಮ್ಮಿ ಆದರೂ ಅದು ವರ್ಕೌಟ್ ಆಗೋಲ್ಲ. ಮತ್ತು ಇನ್ನೊಂದು ಹೇಳೋದು ಮರ್ತಿದ್ದೆ. ಸೊ ಈ ಜೇನುತುಪ್ಪ ಇದು ಮಾಡಿರೋದ್ರಿಂದ ದಯವಿಟ್ಟು ಹೆಣ್ಮಕ್ಳು ಇದ್ದವರು, ಎಸ್ಪೆಷಲಿ ಹೆಣ್ಮಕ್ಳು, ಅವರೆಲ್ಲೋ ಒಂದು ಮಂತ್ಲಿ ಪ್ರಾಬ್ಲಮ್ಸ್ ಇದ್ದೇ ಇರ್ತದೆ. ಸೊ ಇದನ್ನು ನಾವು ಹಯಗ್ರೀವ ಸ್ವಾಮಿನ ಆರಾಧನೆ ಮಾಡಿರೋದ್ರಿಂದ, ಸೊ ಆ ಹಯಗ್ರೀವ ಅಂತ ಹೇಳಿದ್ರೇನು, ಕುದುರೆ ಯಾವ ರೀತಿ ಶಾರ್ಪ್ ಆಗಿರುತ್ತೆ ಆ ರೀತಿ ಮೈಂಡು ಶಾರ್ಪ್ ಆಗುತ್ತೆ. ಶಾರ್ಪ್ ಆಗೋದ್ರಿಂದ ಸೊ ಇದು ದೇವರ ಆರಾಧನೆ. ಓಕೆ, ಅದಕ್ಕೋಸ್ಕರ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ದಯವಿಟ್ಟು ಹೆಣ್ಮಕ್ಳಿಗೆ ಒಂದು 7 ಡೇಸ್ನ ಅವಾಯ್ಡ್ ಮಾಡಿ, ಆಮೇಲೆ ಮತ್ತೆ ಕಂಟಿನ್ಯೂ ಮಾಡಿ. ಓಕೆ, ಹೆಣ್ಮಕ್ಳು ಕೂಡ ಅವರೇ ಹೀಲ್ ಮಾಡ್ಬೋದು ಇದನ್ನು. ಎಬೌವ್ ಈಗ ಮಕ್ಕಳಿಗೆ ಹೈಗ್ರೀವ ಅಂತ ಹೇಳೋದು ನೀಟಾಗಿ ಬರಬೇಕು. ಸೊ ಅದೇ ನೀಟಾಗಿ ಬರಲಿಲ್ಲ ಅಂತ ಹೇಳಿದ್ರೆ ಅವ್ರು ಮಾಡೋದು ಪ್ರಯೋಜನ ಇರಲ್ಲ. ಸೊ ಅವರು ಮಾಡೋದು ಕಷ್ಟ ಅಂದರೆ ಪೇರೆಂಟ್ಸ್ ಖಂಡಿತವಾಗ್ಲೂ ಮಾಡಿ, ವರ್ಕೌಟ್ ಆಗುತ್ತೆ. ಇದು ಕುದುರೆ ಎಷ್ಟು ಶಾರ್ಪ್ ಇರುತ್ತೋ ಅಷ್ಟೇ ಶಾರ್ಪು ಈ ಮಂತ್ರದಲ್ಲೂ, ಇದರಲ್ಲೂ ಜೇನುತುಪ್ಪದಲ್ಲೂ ಇರುತ್ತೆ. ಸೊ ನಿಮಗೆ ಗೊತ್ತಿರ್ಬೋದಲ್ಲ ಎಷ್ಟು ಫಾಸ್ಟ್ ಇರುತ್ತೆ ಅಂತ ಅಂದ್ಬಿಟ್ಟು. ಫಸ್ಟು ಗಣಪತಿ ಸಂಕಲ್ಪ ಮಾಡ್ಕೊಳ್ಳಿ, ಆಮೇಲೆ ಹಯಗ್ರೀವ ಅಂತ ಅಂದ್ಬಿಟ್ಟು ಮಂತ್ರನ ಹೀಲ್ ಮಾಡಿ. ಸೊ 5 ಮಿನಿಟ್ಸ್ ಆಗಲೇಬೇಕು, ಅದ್ರ ಅಂಡರ್ ಬೇಡ. ಅದು ಎಬೌವ್ ಎಷ್ಟು ನಿಮಿಷ ಬೇಕಾದ್ರೂ ಮಾಡ್ಬೋದು, 10, 15, 20 ನಿಮ್ಮ ಕೆಪಾಸಿಟಿ ಅದು. ಸೊ ಅದನ್ನು ಮಾಡಿ ಮಕ್ಕಳಿಗೆ. ಈಗ 2 ಮಕ್ಳು ಇರ್ತಾರೆ, ಏನು ಮಾಡೋದು ಮೇಡಮ್ ಅಂತ ಹೇಳಿದ್ರೆ 2 ಮಕ್ಳಿಗೂ ನೀವು ಒಂದೇ ಬಾಟಲನ್ನೇ ಯೂಸ್ ಮಾಡ್ಬೋದು. ಇದಕ್ಕೆ ಬೇರೆ ಅದಕ್ಕೆ ಬೇರೆ ಹೀಲ್ ಮಾಡೋವಂಥದ್ದು ಏನಿಲ್ಲ. ನೀವು 2 ಮಕ್ಳಿಗೂ ಕೂಡ ಏನು ಹೀಲ್ ಮಾಡಿರ್ತೀರಲ್ಲ ಅದನ್ನು ಅವ್ರಿಗೆ ಕೊಡ್ತಾ ಹೋಗಿ, ಮುಗಿದ ತಕ್ಷಣ ಮತ್ತೆ ಹೀಲ್ ಮಾಡಿ ಮತ್ತೆ ಕೊಡಿ. ಸೊ ಈ ರೀತಿ ಮಾಡಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮಕ್ಕಳು ಎಷ್ಟು ಶಾರ್ಪ್ ಆಗ್ತಾರೆ ಅಂತ. ಬೇಕಾದ್ರೆ ಜೇನುತುಪ್ಪದ ಜೊತೆ ನೀವು ಒಂದು ತುಳಸಿ ದಳನೂ ಹಾಕಿ ಕೊಡ್ಬೋದು.
ಅದು ಕೂಡ ಮೆಮೊರಿನ ಜಾಸ್ತಿ ಮಾಡುತ್ತೆ. ಸೊ ಅದು ನಿಮ್ಮಿಷ್ಟ ತುಳಸಿ ದಳ ಹಾಕೋದು ಬಿಡೋದು. ಬಟ್ ಇದನ್ನಂತೂ ಜೇನುತುಪ್ಪ ಅಂತೂ ಯೂಸ್ ಮಾಡಿ. ಸೊ ಯಾವ ರೀತಿ ಮಕ್ಕಳು ಮುಂದುವರಿತಾರೆ ಅಂತ ನೋಡಿ. ಆದಷ್ಟು ಪ್ಯೂರ್ ಜೇನುತುಪ್ಪನ ತರಿಸೋದಕ್ಕೆ ಟ್ರೈ ಮಾಡಿ. ಸಿಕ್ಕಿಲ್ಲ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ತೊಗೊಂಡು ಬಂದುಬಿಟ್ಟು ಹೀಲ್ ಮಾಡಿ. ಈಗೆಲ್ಲ ಡ್ರೈ ಫ್ರೂಟ್ಸ್ ಪ್ಯೂರ್ ಜೇನುತುಪ್ಪ ಅಂತ ಅಂದ್ಬಿಟ್ಟು ಟ್ರೈ ಮಾಡಿ ನೋಡಿ. ಸೊ ನಿಮಗೆ ಈ ಮಾಹಿತಿ ತುಂಬ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಅದರಲ್ಲೂ ಮಕ್ಕಳ ವಿಷಯದಲ್ಲಿ ಯಾವ ತಾಯಂದಿರು ಕೂಡ ಡಿಲೇ ಮಾಡಲ್ಲ ಪೇರೆಂಟ್ಸ್ಗಳು ಅಂತ ಗೊತ್ತು. ಸೊ ಈ ರೆಮಿಡೀಸ್ನ ಯೂಸ್ ಮಾಡಿ. ಈ ಥರ ರೆಮಿಡೀಸ್ ಯಾರೂ ನಿಮ್ಮ ಯಾವುದೇ ಚಾನಲಲ್ಲೂ ಹೇಳ್ಕೊಟ್ಟಿರೋದಿಲ್ಲ. ಏಕೆ ಅಂದರೆ ಇದನ್ನು ನಾವು ಡೀಪಾಗಿ ಸ್ಟಡಿ ಮಾಡಿರೋದ್ರಿಂದ ಅಷ್ಟೇ ನಾವು ನಿಮಗೆ ಹೇಳೋದಕ್ಕೆ ಸಾಧ್ಯ. ಯಾವ ಮಂತ್ರದಿಂದ ಏನೆಲ್ಲ ಚಿಕ್ಕ ಸ್ವಿಚ್ ವರ್ಡಿಂದ ಜೀವನ ಬದಲಾಗತ್ತೆ ಅನ್ನೋದನ್ನ ದಯವಿಟ್ಟು ಯೂಸ್ ಮಾಡಿ. ಆಮೇಲೆ ನೀವು ಕಮೆಂಟ್ ಬಾಕ್ಸಲ್ಲಿ ಬಂದು ತಿಳಿಸಿ ಈ ರೆಮಿಡಿ ನಿಮಗೆ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ನಿಮ್ಮ ಮಕ್ಕಳ ಭವಿಷ್ಯದಲ್ಲಿ ತಂದಿದೆ ಅಂತ. ಥ್ಯಾಂಕ್ ಯು ಸೋ ಮಚ್.